ಶ್ರವಣಬೆಳಗೊಳದ ಚಾರುಕೀರ್ತಿ ಶ್ರೀಗಳವರ ನಿಷಿದಿ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಅಭಿನವ ಚಾರುಕೀರ್ತಿ ಶ್ರೀಗಳವರೊಂದಿಗೆ ಸಭೆ ನಡೆಸಿದರು. ನಿಷಿದಿ ಮಂಟಪ ಹಾಗೂ ವೇದಿಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ, ಕಾರ್ಯಕ್ರಮದಲ್ಲಿ ಸಮರ್ಪಣಾ ಮನೋಭಾವದಿಂದ ಎಲ್ಲರೂ ಕೈಜೋಡಿಸಿ ಸಮಾರಂಭದ ಯಶಸ್ಸಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಏನು ಇಲ್ಲಿ ಪೀಠಾಧಿಪತಿಗಳಾಗಿ ಈ ಒಂದು ಕ್ಷೇತ್ರವನ್ನು ಈ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿದ ಮೂಲಕ ಇವತ್ತು ಜೈನಕಾಶಿ ಅಂತ ಒಂದು ಹೆಸರನ್ನು ಗಳಿಸ್ತಕ್ಕಂಥದ್ದಕ್ಕೆ ಪೂಜ್ಯರು ಹೆಚ್ಚು ಶಕ್ತಿ ತುಂಬಿದಂಥರು. ಅವರ ನಿಷೇಧಿ ಮಂಟಪ ಲೋಕಾರ್ಪಣೆ ಆಗ್ತಾ ಇರುವ ತುಂಬ ಸಂತೋಷವನ್ನು ತಂದಿರುವಂಥ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ಇಲ್ಲಿಯ ಸ್ಥಳೀಕರು ನಾವು ಕೂಡ ಸೇರಿದಂತೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ನಮ್ಮ ಅಧಿಕಾರಿ ವರ್ಗ ಆ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇನ್ನು ಪೊಲೀಸ್ ವ್ಯವಸ್ಥೆ ನಾವಿನ್ನು ಅವರು ಸಂಕಲಿಸಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಬರೋರು ಬಹುಶಃ 5ನೇ ತಾರೀಕು ಅಂತ ಹೇಳ್ತಿದ್ದಾರೆ. ಅಂದರೆ ಅವನ್ನ ಸ್ವಾಗತ ಮಾಡುವಂಥದ್ದು ಅದು ಕೂಡ ವಿಶೇಷವಾದಂಥದ್ದು. ಇದರ ದೇವೇಗೌಡರು ಏನಾಗಿದೆ, ಇವತ್ತು ಪಾರ್ಲಿಮೆಂಟ್ ನಡೀತಿರುವಂಥ ಇನ್ನೆಲ್ಲ ಬೆಂಗಳೂರಿಗೆ ಆಗಮಿಸಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಕೂಡ ಇಲ್ಲಿ ಭೇಟಿ ನಡೆಸುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾಳೆಯಿಂದ ಬಹುಶಃ 4ನೇ ತಾರೀಕಿನಿಂದ ಯಾವ್ಯಾವ ರೀತಿ ಪೂಜಾ ಕಾರ್ಯಗಳಿದೆ ಅಂತ ಪೂಜೆರು ಹೇಳಿದ್ದಾರೆ. 4, 5, 6ನೇ ತಾರೀಕಲ್ಲಿ ಲೋಕಾರ್ಪಣೆ ಮತ್ತು ಸಭಾ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಈಗ ನಮ್ಮ ಪಿ ಡಿ ಒ ಎಲ್ಲ ಇದ್ದಾರೆ, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಈಗ ಏಳಿಸ್ಕೊಂಡು ಮಾಡೋಂಥದ್ದಲ್ಲ, ನಾವೇ ಮಾಡುವಂಥದ್ದಾಗಬೇಕು. ಈಗ ಏಳಿಸ್ಕೊಂಡು ಮಾಡೋದ್ರಿಂದ ಈ ಕ್ಷೇತ್ರದ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಗ್ರಾಮ ಪಂಚಾಯತಿ ಬಹುಮುಖ್ಯ ಜವಾಬ್ದಾರಿ, ಯಶಸ್ವಿಯಾಗಿ ನಡೆಸುವಂಥದ್ದು ಎಲ್ಲರ ಜವಾಬ್ದಾರಿ. ಪೂಜ್ಯರು ನಮ್ಮ ವಿನವ ಚಾರುಕೀರ್ತಿ ಶ್ರೀಗಳು ಎಲ್ಲ ಪೂರ್ಣ ಪ್ರಮಾಣದ ಸಿದ್ಧತೆಗಳನ್ನು ಇವತ್ತು ಭಕ್ತಿಪೂರ್ವಕವಾಗಿ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಈಗಾಗಲೇ ತಯಾರಿನ ಮಾಡಿ ಆದೇಶವನ್ನು ಕೂಡ ಮಾಡಿ ಎಲ್ಲ ಸಿದ್ಧತೆಗಳಿಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ವಿಶೇಷವಾಗಿ ಭಕ್ತಿಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ, ಕ್ಷೇತ್ರದ ಶಾಸಕರಾಗಿ ಸ್ಥಳೀಯ ಎಲ್ಲರ ಒಂದು ಸಲಹೆ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಸಮರ್ಪಣಾ ಮನೋಭಾವದಿಂದ ಭಾಗಿಯಾಗೋಣ ಅಂತ ಕೂಡ ನಾನು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಹಾರೈಕೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಫ್ತಾಬ್ ಪಾಷಾ, ಮಾಜಿ ಅಧ್ಯಕ್ಷ ಎಸ್ಆರ್ ಲೋಕೇಶ್, ಸದಸ್ಯರಾದ ಎನ್ಆರ್ ವಾಸು, ಅನುರಾಧ ಲೋಹಿತ್, ಯಶಸ್ ಜೈನ್ ಮುಂತಾದವರು ಹಾಜರಿದ್ದರು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at ದುಬೈ ಮಾಲ್, ಮರೀನ್ ಕ್ರೂಸ್ ವಿತ್ ಡಿನ್ನರ್, ಡೆಸರ್ಟ್ ಸಫಾರಿ ವಿತ್ ಬೆಲ್ಲಿ ಡ್ಯಾನ್ಸ್, ಅಬು ಧಾಬಿ ಸಿಟಿ ಟೂರ್ ವಿತ್ ಹಿಂದೂ ಟೆಂಪಲ್, Ferrari World, Dubai City Tour with Dubai Frame Photo Stop, Future of Museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ 9591027265.
7899173517.